ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ದೋಖಾ ಮಾಡಲಾಗಿದೆ. 9 ಎಕರೆ ಜಮೀನು ಪರಿಹಾರದ ಹಣವನ್ನ ಗುಳುಂ ಮಾಡಲಾಗಿದೆ. ಸ್ವಂತ ಮಗನಿಂದಲೇ ತಂದೆಗೆ ನಡೆದಿರುವಂತಹ ವಂಚನೆ ಇದು. ಮುಳವಾಡ ಗ್ರಾಮದ ನಿವೃತ್ತ ಶಿಕ್ಷಕ ವಿಷ್ಣು ದೇವಗಿರಿ ವಿಜಯಪುರದ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ 2010-2011ರಲ್ಲಿ ಕೆಐಎಡಿಬಿಯಿಂದ ಭೂಸ್ವಾಧೀನವಾಗಿತ್ತು. ವಿಷ್ಣು ದೇವಗಿರಿ 9 ಎಕರೆ ಜಮೀನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 1,37,00,000 ಹಣವನ್ನ ಪರಿಹಾರವಾಗಿ ಕೊಡಬೇಕಿತ್ತು. ಹಣವನ್ನ ತನ್ನ ಹೆಸರಿಗೆ ಹಾಕಿಸಿಕೊಂಡು ಮಗ ವಂಚನೆ ಮಾಡಿದ್ದಾನೆ. ಅಧಿಕಾರಿಗಳ ಜೊತೆ ಸೇರಿ ತಂದೆಗೆ ವಂಚನೆ ಮಾಡಿರುವಂತಹ ಮಗ. ನ್ಯಾಯಕ್ಕಾಗಿ ಧಾರವಾಡ ಕೆಐಎಡಿಬಿ ಕಚೇರಿಗೆ ತಂದೆ ಇದೀಗ ಮೊರೆ ಹೋಗಿದ್ದಾರೆ. ಧಾರವಾಡ ಕೆಐಡಿಬಿ ಇಲಾಖೆ ಪ್ರತಿಯೊಂದು ಹಗರಣವನ್ನು ಮಾಡ್ತಾನೆ ಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 2010 ಮತ್ತು 11ರ ಸಾಲಿನಲ್ಲಿ ಅಂದರೆ ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ರೈತರು ಕೂಡ ಈಗ ಕೆಐಡಿಬಿ ಕಚೇರಿಗೆ ಬಂದಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅಂತಂದರೆ ತಂದೆಯ ಆಸ್ತಿಯನ್ನು ಡುಪ್ಲಿಕೇಟ್ ದಾಖಲಾತಿಗಳನ್ನು ಕೆಐಡಿಬಿ ಕಚೇರಿಗೆ ನೀಡಿ 1,40,00,000 ಹಣವನ್ನು ಮಗ ತನ್ನ ಹೆಸರಿಗೆ ಹಾಕೊಂಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುತ್ತು. ಈಗ ನಮ್ಮ ಜೊತೆಗೆ ಈ ಮುಳವಾಡ ಗ್ರಾಮಸ್ಥರು ಕೆಐಡಿಬಿ ಕಚೇರಿಗೆ ಬಂದಿದ್ದಾರೆ. ಕೆಐಡಿಬಿ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡು ಕೂಡ ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರಿಗೆ ಸ್ಪಂದನೆ ಕೊಟ್ಟಿಲ್ಲ ಅನ್ನೋದು ಇವರು ಗಂಭೀರವಾಗಿ ಆರೋಪನ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸೋಣ, ಏನು ಸಮಸ್ಯೆ ಅಂತೇಳಿ. 2000 ಏನೈತಿ 13 ಅಲ್ಲಿ ಅದರೊಳಗೆ 10-13 ಒಳಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಸಂಬಂಧಪಟ್ಟಂಗೆ ಇವರಿಗೆ ಒಂದು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಿಲ್ಲ. ಮತ್ತು ಏನೈತಿ ಇವರಿಗೆ ಯಾವುದೇ ಏನೈತಿ ಒಂದು ದಾಖಲಾತಿಗಳನ್ನು ಇದಕ್ಕೆ ಅಕ್ವೈರ್ ಮಾಡ್ಕೊಂಡು ಸಂಬಂಧಪಟ್ಟಂಗೆ ಇವ್ರಿಗೆ ಪೂರೈಸಿಲ್ಲ. ಮತ್ತು ಏನೈತಿ ಇವರು 2021ರಲ್ಲಿ ಏನೈತಿ ಇಲ್ಲಿ ಕೆಡಿಬಿ ಆಫೀಸಿಗೆ ಬಂದುಬಿಟ್ಟು ಎಲ್ಲ ಏನೈತಿ ವಿಚಾರ ಮಾಡಿದ್ದೀವಿ. ವಿಚಾರ ಮಾಡಿದಾಗ ಇವ್ರದ್ದು ಡುಪ್ಲಿಕೇಟ್ ಸೈಮ್ ಏನೈತಿ ಇವ್ರ ಮಗನಾದಂಥ ರಾಜು ಏನೈತಿ ಫೋರ್ಜರಿ ಮಾಡಿಕೊಂಡು ತನ್ನ ಅಕೌಂಟಿಗೆ ದುಡ್ಡನ್ನು ಹಾಕೊಂಡಿರೋದು ಏನೈತಿ ಇಲ್ಲಿ ಎಲ್ಲ ದಾಖಲಾತಿಗಳು ಕೆಡಿಬಿ ಅಧಿಕಾರಿಗಳಿಂದ ಸಿಕ್ಕು. ಈ ದಾಖಲಾತಿಗಳು ಕೊಡ್ಬೇಕಂದ್ರೆ ಅವ್ರು ಏನೈತಿ 2 ವರ್ಷ ಟೈಮ್ ತೊಗೊಂಡ್ರಿ ಕೆಡಿಬಿ ಅಧಿಕಾರಿಗಳು. ಇವರು ಒಂದು ಫೋಟೋ ಹಚ್ಚಿ ಒಂದು 500 ರೂಪಾಯಿ ಬಾಂಡ್ ತೊಗೊಂಡಿದ್ದಾನೆ ಅವನು. ಬಾಂಡ್ ತೊಗೊಂಡ್ಬಿಟ್ಟು ಇವ್ರದ್ದು ಫೋಟೋ ಮತ್ತು ಏನೈತಿ ಅವನ ಫೋಟೋ ಹಚ್ಚಿಬಿಟ್ಟು ಒಂದು ಡುಪ್ಲಿಕೇಟ್ GPA ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ಬಿಟ್ಟು ತಂದೆಯಿಂದ GPA ಅದನ್ನು ಡುಪ್ಲಿಕೇಟ್ ಮಾಡ್ಕೊಂಡಿದ್ದಾನೆ ರೀ. ಮತ್ತು ಅದು ಎಲ್ಲಿ ಏನೈತಿ ರಿಜಿಸ್ಟರ್ ಇಲ್ಲ, ಅದು ಡುಪ್ಲಿಕೇಟ್ ಇದೆ. ಅದ್ರ ಮೇಲೆ ಏನೈತಿ ನಾವು ಏನೈತಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೀವಿ 420. ಈಗ 420 ಕೇಸ್ FIR ಆದಮೇಲೆ ಏನಾದರೂ ವಿದ್ಯಾಗಿರಿ ಪೊಲೀಸರು ಎನ್ಕ್ವೈರಿ ಮಾಡಿದಾರಾ ಅಥವಾ ಏನು ಕತೆ ಅಂತ? ಏನು ಅವರು ಅಧಿಕಾರಿಗಳು ಏನೈತಿ ಕಾಡು ದೇವ್ರ ಕಾಟ ಕಳ್ದಂಗೆ ಏನೈತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.